ಎಲ್ಲರಿಗೂ ನಮಸ್ಕಾರ. ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ಸಂಚಲನ ಮೂಡಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಒಳ ಮೀಸಲಾತಿ ವಿಚಾರವಾಗಿ. ಅಂದರೆ ಈ ರಾಜ್ಯದಲ್ಲಿ ಒಳ ಮೀಸಲಾತಿನ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲಿ ಬಹಳಷ್ಟು ಪ್ರತಿಭಟನೆಗಳು ನಡೀತೈತೆ, ಧರಣಿ ನಡೀತೈತೆ. ಅದೇ ರೀತಿಯಲ್ಲಿ ನಮ್ಮ ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ಇವತ್ತು 25ನೇ ತಾರೀಕು ದಿವಸ ಜ್ಞಾನ ಪ್ರಕಾಶ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಬಂಧುಗಳು, ಇವತ್ತು ಈ ವಿಚಾರನ ರಾಜ್ಯದ ಜನತೆಗೆ ಗೊತ್ತಾಗಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ವಿಚಾರ ಸಂಬಂಧಪಟ್ಟಂಗೆ ವಲಯ ಮತ್ತು ಮಾದಿಗ ಮತ್ತು ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಅಂತಕ್ಕಂಥದ್ದು ಜಾತಿಗಳು ಒಳಗೊಂಡಂಗೆ ABC ವಲಯರು ಸೇರ್ತಕ್ಕಂಥದ್ದು B ಕ್ಯಾಟಗಿರಿ ಅಂತ ಹೇಳ್ತಾ ಇದ್ದಾರೆ, ಮಾದಿಗರು ಸೇರ್ತಕ್ಕಂಥದ್ದು A ಕ್ಯಾಟಗಿರಿ ಸೇರ್ತಕ್ಕಂಥದ್ದು ಅಂತ ಇದ್ದಾರೆ. ಇವತ್ತು ಆದ್ದರಿಂದ ಸಮೀಕ್ಷೆ ನಡೆದಿರ್ತಕ್ಕಂಥದ್ದು ನಿವೃತ್ತಿ ನಾಗಮೋಹನ್ ದಾಸ್ ಅವರು ಸಮೀಕ್ಷೆ ನಡೆಸಿದ್ದಾರೆ. ಆ ಸಮೀಕ್ಷೆ ವರದಿಯಲ್ಲಿ ಏನೈತೆ ಅಂತ ಹೇಳಿದ್ರೆ ಪರಿಯನ್ ಮಾಲೊಳ್ಳು ಅಂದಿರ್ತಕ್ಕಂಥದ್ದು ಸಮೀಕ್ಷೆ ನಡೆದೈತೆ. ಹಾಗೆ ನಮ್ಮ ಈ ಕೋಲಾರ ಭಾಗದಲ್ಲಿ ನಡೆದಿರ್ತಕ್ಕಂಥದ್ದು ಮಾಲ, ಚೆನ್ನದಾಸರಿ, ಸಂಚದಾಸರಿ, ಮಾಲೊಳ್ಳು ಅಂತಕ್ಕಂಥದ್ದು ಇದೆಲ್ಲ ಬರ್ತಕ್ಕಂಥದ್ದು ಪರಿಯ ಅಂತಕ್ಕಂಥದ್ದು ಒಂದು ಕ್ಯಾಸ್ಟಲ್ಲೇ ಬರ್ತಕ್ಕಂಥದ್ದು, ಸಬ್ ಕ್ಯಾಸ್ಟ್ಗಳೆಲ್ಲ ಸೇರಿ ಪರಿಯ ಅಂತ ಬರ್ತೈತೆ. ಆದ್ದರಿಂದ ನಾವುಗಳು ಕೋಲಾರ ಆಗಿರ್ಬೋದು, ಅತಿಬಲ ಆಗಿರ್ಬೋದು, ಮತ್ತು ನಮ್ಮ ಆನೇಕಲ್ ಆಗಿರ್ಬೋದು, ಈ ಭಾಗದಲ್ಲಿ ಬರ್ತಕ್ಕಂಥದ್ದು ಎಲ್ಲ ಪರಿಯನ ಬರ್ತಕ್ಕಂಥದ್ದು. KGF ಜಾಸ್ತಿ ಇದ್ದೀವಿ ನಾವೆಲ್ಲ. ಸುಮಾರು ಈ ರೀತಿಯಲ್ಲಿ ತೆಗೆದುಕೊಂಡ್ರೆ 8 ಲಕ್ಷ ಜನ ಬರ್ತೀವಿ ನಾವು ಈ ಭಾಗದಲ್ಲಿ ಮಾತ್ರನೇ. ಇನ್ನು ಬೇರೆ ಜಾಗದಲ್ಲಿ ತಗೊಂಡ್ರೆ ಇನ್ನೂ ಜಾಸ್ತಿ ಬರ್ತೀರಿ. ಆದರೆ ಈಗ ಇವನ್ನೆಲ್ಲ ಎಲ್ಲಿ ಸೇರಿಸಿದ್ದಾರೆ ಅಂತ ಹೇಳಿದ್ರೆ ನಮ್ಮನ್ನು ಸೇರಿಸಿರ್ತಕ್ಕಂಥದ್ದು ಈಗ ಈ ಮಾದಿಗರ ಗುಂಪಿಗೆ ಹೇಗೆ ಸೇರಿಸಿದ್ದಾರೆ. ದಯವಿಟ್ಟು ನಾವು ನಮ್ಮನ್ನು ಎಲ್ಲಿ ನೀವು ಬೇರ್ಪಡಿಸಿದಿರೋ ನಮ್ಮನ್ನು ತಂದು SCನಲ್ಲಿ ಸೇರಿಸಿ ನಮ್ಮನ್ನು ಆ B ಏನು ಕೊಟ್ಟಿದ್ದೀರ ನೀವು ಅಲ್ಲಿ ಸೇರಿಸಿ ನಮ್ಮ ಜನಾಂಗನ ಸೇರಿಸ್ಬಿಡಿ ಸಾಕು ದಯವಿಟ್ಟು. ಇಲ್ಲ ಅಂತ ಹೇಳಿದ್ರೆ ನಾಳೆ ನಡೀತಕ್ಕಂಥದ್ದು ಮೀಸಲಾತಿ ಹೋರಾಟ ವಿಚಾರದಲ್ಲಿ ಹಳೆ ಮೀಸಲಾತಿ ಏನೈತೋ ಅದನ್ನು ಮುಂದುವರಿಸಿ. ಅದುವರೆಗೂ ಈಗ ನಡೆದಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತು. ನಾವೇನೋ ಸರ್ಕಾರದಲ್ಲಿ ಉದ್ಯೋಗ ತೆಗೆದುಕೋಬೇಕಂತ ಹೇಳಿದ್ರೆ ನಾವು ಇವತ್ತು ಭಾಳ ಕಷ್ಟ ಐತೆ, ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಆದ್ದರಿಂದ ನಮ್ಮನ್ನು ಎಲ್ಲಿ ಕರ್ಕೊಂಡೋಗಿದ್ದೀರೋ ನೀವು ನಮ್ಮನ್ನು ಬೇರ್ಪಡಿಸಿ ಎಲ್ಲಿ ನೀವು ಹಾಕಿದ್ದೀರೋ ಬೇಡ, ಅಲ್ಲಿ ಆ ಒಂದು ಮಾದಿಗ ಗುಂಪಲ್ಲಿ ಸೇರಿಸಿದಿರೋ ನಮ್ಮನ್ನು ವಲೀಯರು ಎಲ್ಲಿದ್ದಾರೋ ಈ ಪರಿಯನ್ ಅಂತಕ್ಕಂಥದ್ದನ್ನು ದಯವಿಟ್ಟು ತಗೊಂಡು ಬಂದು ನಮ್ಮನ್ನು ಇಲ್ಲಿ ನಿಲ್ಲಿಸಬೇಕು. ಆದ್ದರಿಂದ ನಾಳೆ ನಡೆದಿರ್ತಕ್ಕಂಥ ಒಂದು ಏನು 25ನೇ ತಾರೀಕು ದೊಡ್ಡ ಬೃಹತ್ವಾಗಿರ್ತಕ್ಕಂಥ ಪ್ರತಿಭಟನೆಗೆ ಕೋಲಾರ ಜಿಲ್ಲೆಯಿಂದ ಸುಮಾರು ನಾವೆಲ್ಲ ಒಂದು 5,000 ಜನ ನಾವೆಲ್ಲ ಹೋಗ್ತಾ ಇದ್ದೀರಿ. ದಯವಿಟ್ಟು ಎಲ್ಲ ಈ ಒಂದು ವಲಯ ಸಮುದಾಯಕ್ಕೆ ಸಂಬಂಧಪಟ್ಟ ಎಲ್ಲರೂ ಬರಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮುಂದಿನ ನಮ್ಮ ಪೀಳಿಗೆ ಮತ್ತು ನಮ್ಮ ಕುಟುಂಬಗಳು ಮತ್ತು ಈಗಿನ ಒಂದು ಏನು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಉದ್ಯೋಗದಲ್ಲಿ ಅವಕಾಶಗಳು, ರಾಜಕೀಯದಲ್ಲಿ ಅವಕಾಶಗಳು ಸಿಗಬೇಕಂತ ಹೇಳಿದ್ರೆ ನಾವುಗಳೆಲ್ಲ ಸೇರಿ ಈ ಹೋರಾಟವನ್ನು ನಂಬಿಕೊಂಡು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು. ಈ ಸರ್ಕಾರನ ಏನಾರ ನಮ್ಮ ಒಂದು ಮೀಸಲಾತಿ ವಿಚಾರದಲ್ಲಿ ನೀವುಗಳೇನೋ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಉಳಿಗಾಲ ಇಲ್ಲ. ಸರ್ಕಾರ ಏನಾನ ಇವತ್ತು ಸರ್ಕಾರದಲ್ಲಿ ನಿಮಗೆ ಬೆಲೆ ಇರಬೇಕಂತ ಹೇಳಿದ್ರೆ ನಮ್ಮನ್ನು ನೀವುಗಳು ಗುರುತಿಸಿ ಉಳಿಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಕೆಳಗಡೆ ಬೆಳೆಯೋದಂತೂ ಗ್ಯಾರಂಟಿನೇ. ಈ ಜನಾಂಗನ ನೀವು ದಯವಿಟ್ಟು ಎದುರಾಕೋಬೇಡಿ. ಆದ್ದರಿಂದ ನಾಳೆ ನಡೆರ್ತಕ್ಕಂಥ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ಇವತ್ತು ಹೊಸ ಸಂಚಲನ ಮೂಡಿಸ್ತಾ ಇದ್ದೀವಿ ನಾವೆಲ್ಲ ವಲೀಯರೆಲ್ಲ ಸೇರಿ ಬಲಗೈ ಜನಾಂಗದವರು ಅಂತ ಹೇಳಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡ್ತಾ ಇದ್ದೀನಿ ನಾನು. ಜೈ ಭೀಮ್.